ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ತಾಂಡವ್ ಗೇಮ್ ಚೇಂಜರ್ ಆಗ್ತಿದ್ದಾರೆ ಅಂತ ಅನ್ನಿಸ್ತದೆ. ಹಾಗಿದ್ರೆ ಏನಪ್ಪ ಇಲ್ಲಿ ತಾಂಡವ್ನ ಮಾಸ್ಟರ್ ಪ್ಲಾನ್ ರಿವೀಲ್ ಆಯ್ತಾ ಭಾಗ್ಯ ಮುಂದೆ? ಏನದು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸಂಕ್ರಾಂತಿ ಹಬ್ಬ ಹಾಗೆ ಮರುದಿನನೇ ಇಲ್ಲಿ ತಾಂಡವ್ಗೆ ಶ್ರೇಷ್ಠ ಸಾಕಾಗಿ ಹೋಗ್ತಾಳೆ. ಒಂದು ಕೆಲಸ ಕೂಡ ಮಾಡ್ಕೊಳ್ತಿರ್ತಕ್ಕಂಥ ತಾಂಡವ್ ಇವತ್ತು ತಾನೇ ಶೂ ಪಾಲಿಶ್ ಮಾಡ್ಕೋಬೇಕು, ತನ್ನ ಒಂದು ಬಟ್ಟೆನ ಇಸ್ತ್ರಿ ಮಾಡ್ಕೋಬೇಕು, ಪ್ರತಿಯೊಂದನ್ನು ಕೂಡ ತಾನೇ ಮಾಡ್ಕೊಳ್ಳೋ ಕರ್ಮ ಬಂದಿದೆ. ಈ ಕಡೆ ಇಷ್ಟಾಗೆ ಹೇಳಿದ್ರು ಕೂಡ ನಾವಿಬ್ರು ಮಾಡರ್ನ್ ಕಪಲ್ಸ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತ. ನೀನು ಎಲ್ಲವನ್ನ ಕೂಡ ಕ್ಲಿಯರ್ ಆಗಿ ಜೋಡಿಸ್ಕೊ, ಆನಂತರ ನಾನೇ ನಿನಗೆ ತೆಗೆದುಕೊಡ್ತೀನಿ ಅಂತ ಅವ್ನ ಕೆಲಸನ ಅವನಿಗೆ ಹೇಳಿ ಇಲ್ಲಿ ಶ್ರೇಷ್ಠ ಆಫೀಸ್ಗೆ ಅಂತ ಹೊರಟ್ಬಿಡ್ತಾಳೆ. ತಿಂಡಿ ಕೂಡ ಮಾಡದೆ ಹೋಗ್ತಾಳೆ. ಜೊತೆಗೆ ತಿಂಡಿ ಇವತ್ತು ಮಾಡೋದಲ್ಲ, ಯಾವತ್ತೂ ಮಾಡೋಲ್ಲ. ಫ್ರೀ ಆಗಿದ್ದಾಗ ರೊಮ್ಯಾಂಟಿಕ್ ಆಗಿ ಅಡುಗೆ ಮಾಡೋಣ, ಉಳಿದಿರೋ ಬ್ಯುಸಿ ಟೈಮಲ್ಲಿ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನಾವು ಆರ್ಡರ್ ಮಾಡ್ಕೊಳ್ಳೋಣ, ಅದರಲ್ಲಿ ಏನಿದೆ ಒಳ್ಳೆ ಹೋಟೆಲಿಂದನೇ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಇದರಿಂದನೇ ತಾಂಡವ್ ಸಾಕಾಗಿ ಹೋಗ್ತಾನೆ. ಯಾಕಾದರೂ ಇವಳು ಮನೆಗೆ ಬಂದ್ಲು ಅಂತ ಅನ್ನಿಸ್ಬಿಡುತ್ತೆ, ಯಾಕಾದರೂ ಮನೆ ಬಿಟ್ಟು ಇವಳ ಜೊತೆ ಬಂದ್ಲು ಅಂತ ಅನ್ನಿಸ್ತಿದ್ದಾಗ ಆ ಕಡೆ ಮಧ್ಯಾಹ್ನದ ಲಂಚ್ ಕೂಡ ಹೋಟೆಲಿಂದ ಆರ್ಡರ್ ಆಗುತ್ತೆ. ಈ ಕಡೆ ಶ್ರೇಷ್ಠಾಗೆ ಎಷ್ಟೇ ಹೇಳಿದ್ರು ಕೂಡ ಅದು ಹೇಗೆ ಸಾಧ್ಯ ಆಗುತ್ತೆ ಅಂತಾನೆ ಪ್ರಶ್ನೆ ಮಾಡ್ತಾಳೆ. ಈ ಕಡೆ ತಾಂಡವ್ ನನಗಂತೂ ಹೋಟೆಲ್ ಊಟ ಆಗೋದೇ ಇಲ್ಲ, ಅದರಿಂದ ನಂಗೆ ನಿಜವಾಗ್ಲೂ ಸೋಡಾ ಹಾಕ್ತಾರೆ, ಆರೋಗ್ಯ ಹಾಳಾಗುತ್ತೆ, ನನಗಂತೂ ಬೇಡವೇ ಬೇಡ ಅಂತ ಹೇಳ್ತಾರೆ. ಈ ಕಡೆ ಶ್ರೇಷ್ಠ ಆಗೋ ತಕ್ಷಣದಲ್ಲಿ ಟ್ರಿಗರ್ ಆದರೂ ಕೂಡ ತದನಂತರ ಯೋಚನೆ ಮಾಡಿದವಳೇ ಇಲ್ಲ. ನಾನು ಈ ರೀತಿ ಮಾಡಿಕೊಂಡ್ರೆ ಖಂಡಿತ ತಾಂಡವ್ ಕೈ ತಪ್ಪಿ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೆ. ಆಫೀಸನ್ನು ಅರ್ಧಕ್ಕೆ ಬಿಟ್ಟು ತಾಂಡವ್ಗೋಸ್ಕರ ಬಾಸ್ ಹತ್ರ ಬೈಸ್ಕೊಂಡ್ರು ಕೂಡ ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಮನೆಗೆ ಬರ್ತಾಳೆ. ಮನೆಗೆ ಬಂದಿದ್ದೆ, ತಾಂಡವ್ ಬರೋಷ್ಟರಲ್ಲಿ ಕಾಂಟಿನೆಂಟಲ್ ಡಿಶನ್ನು ಮಾಡಿದ್ದೆ. ತಾಂಡವ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ತಾಂಡವ್ಗೋಸ್ಕರ ಅಡುಗೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಅತ್ತ ಕಡೆ ಭಾಗ್ಯ ಅಮ್ಮ ಸುನಂದ ಅವರು ತನ್ನ ಅಳಿಯ ಮನೆಗೆ ಬರಬೇಕು, ತನ್ನ ಮಗಳು ಬದುಕು ಸರಿ ಹೋಗಬೇಕು ಅಂತ ಪ್ರತಿದಿನ ದೀಪ ಹಚ್ಚೋಕೆ ಮುಂದಾಗ್ತಿದ್ದಾರೆ. ಭಾಗ್ಯದಿಂದ ದೀಪ ಹಚ್ಚೋದಕ್ಕೆ. ಜೊತೆಗೆ ಈ ಕಡೆ ನಾನು ತಾಯಿ ಆಗಿದ್ದೀನಿ, ನನ್ನ ಮಗಳ ಸಂಸಾರದ ಬಗ್ಗೆ ನನಗೆ ಯೋಚನೆ ಇರುತ್ತೆ, ಬೇರೆಯವ್ರ ಥರ ನಾನು ಸುಮ್ಮನಿರೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದರಿಂದ ಕುಸುಮವ್ರಿಗೆ ಟ್ರಿಗರ್ ಆಗುತ್ತೆ. ಏನು ಮಾತಾಡ್ತಿದ್ರೆ ಸುನಂದ್ ಅವರೇ, ಭಾಗ್ಯ ಕೂಡ ನನ್ನ ಮಗಳೇ ಅಂದಮೇಲೆ ಅವಳು ಯೋಚನೆ ನನಗೂ ಕೂಡ ಇರುತ್ತೆ. ನೀವು ಏನೇನೋ ಮಾತಾಡ್ತಿದ್ರಲ್ಲ, ಹಾಗಿದ್ರೆ ನಾನು ಖುಷಿಯಾಗಿದ್ದೀನಿ, ನನ್ನ ಮಗ ಬರ್ದೇ ಇದ್ರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ಮಗ ಬಂದೇ ಬರ್ತಾನೆ ವಾಪಸ್ ಅಂತ ಹೇಳ್ತಿದ್ದಾಗೆ ಆ ಕಡೆ ಭಾಗ್ಯ ಒಂದು ಡೌನ್ ಪೇಮೆಂಟ್ನ ಕಾರಕ್ಕೆ ಕೊಟ್ಟು ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಈ ಗಲಾಟೆ ನೋಡಿದ್ದೆ, ಏನಾಗ್ತದೆ ಅಂತ ನೋಡ್ತಾ ಇದ್ರೆ, ಏನಮ್ಮ ಮಾತಾಡ್ತಿದ್ಯಾ ನೀನು, ಸುಮ್ಮನಿರು ಅಂತ ಹೇಳ್ತಿದ್ದಾರೆ. ನಾನು ಯಾಕೆ ಸುಮ್ಮನಿರಲಿ, ನನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಈ ಪೂಜೆ ನಾನು ನಿಲ್ಲಿಸೋದಿಲ್ಲ, ನನ್ನ ಅಳಿಯ ವಾಪಸ್ ಬರೋ ತನಕ ನಿನ್ನ ಕೈಯಿಂದ ಈ ಪೂಜೆನ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಕುಸುಮ ಅವರಂತೂ ನಂಗೆ ತುಂಬ ಚೆನ್ನಾಗಿ ಗೊತ್ತದೆ, ನನ್ನ ಮಗ ವಾಪಸ್ ಮನೆಗೆ ಬಂದೇ ಬರ್ತಾನೆ ಅಂತ, ಖಂಡಿತ ಅವನಿಗೆ ನಮ್ಮನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾಗೆ ಆ ಕಡೆ ತಾಂಡು ಪ್ರತ್ಯಕ್ಷವಾಗೇ ಬಿಡ್ತಾರೆ. ಲಗೇಜ್ ಸಮೇತ ಮನೆಗೆ ಬಂದಿದ್ದಾರೆ. ಈ ಕಡೆ ಪೂಜಾ ನೋಡಿದ್ದೆ, ಶಾಕ್ ಆಗಿ ಅಲ್ಲಿ ನೋಡಿ ಅಂತಿದ್ದಾಗ ಇಲ್ಲಿ ತಾಂಡವ್ ಮನೆ ಒಳಗಡೆ ಬರ್ತಾರೆ. ತಾಂಡವ್ನ ನೋಡಿದ್ದೆ, ಇದು ನಿಜಾನ ಸುಳ್ಳ ಯಾವುದೂ ಕೂಡ ಗೊತ್ತಾಗ್ತಿಲ್ಲ. ಈ ಕಡೆ ಪೂಜಾಯಿಂದ ಕುಸುಮ ಅವರು ನಿಜಾನ ಪಿಂಚ್ ಅಂತ ಕೂಡ ಪಿಂಚ್ ಮಾಡಿಸ್ಕೋತಾರೆ. ಈ ಕಡೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನ ಮಗ ವಾಪಸ್ ಬಂದ ಅನ್ನೋ ಖುಷಿ ನೋಡಿದ್ರೆ ಸುನಂದವ್ರೆ, ನಾನು ಹೇಳಲಿಲ್ವಾ ನನ್ನ ಮಗ ವಾಪಸ್ ಬರ್ತಾನೆ ಅಂತ, ಅವನು ಖಂಡಿತವಾಗ್ಲೂ ನಮ್ಮನ್ನು ಬಿಟ್ಟಿರುವುದಿಲ್ಲ, ನೋಡಿ ಮತ್ತೆ ವಾಪಸ್ ಬಂದಿದ್ದಾನೆ, ಅವನಿಗೆ ಅರ್ಥ ಆಗಿದೆ ಈಗ ಅಂತ ಹೇಳ್ತಿದ್ದಾರೆ. ಈ ಕಡೆ ಸುನಂದವ್ರಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಹೋಗಿ ಅಳಿಯಂದ್ರು ಬಂದಿದ್ದಾರೆ, ಬನ್ನಿ ಅಳಿಯಂದ್ರೆ ಕುತ್ಕೊಳ್ಳಿ, ಹೋಗಿ ಜ್ಯೂಸ್ ತೊಗೊಂಡ್ಬಾ ಅಂತ ಹೇಳಿ ಭಾಗ್ಯನ ದಬ್ಬ ಬಿಡ್ತಾರೆ ಅಡುಗೆ ಮನೆಗೆ. ಭಾಗ್ಯಗೆ ತುಂಬ ಶಾಕ್ ಆಗ್ತದೆ ತಾಂಡವ್ ವಾಪಸ್ ಮನೆಗೆ ಬಂದಿರೋದು. ಹಾಗಾಗಿ ಯಾಕೆ ಹಾಗೆ ಚೆನ್ನಾಗಿ ನಿಂತ್ಕೊಂಡಿದ್ರೆ, ಈ ಕಡೆ ನೀನು ಜ್ಯೂಸ್ ತೊಗೊಂಡು ಬರಲ್ಲ ಬಿಡು ಅಂತ ಹೇಳಿ ಸುನಂದವರೇ ಹೋಗಿ ಜ್ಯೂಸ್ ತೊಗೊಂಡು ಬರ್ತಾರೆ. ಇಲ್ಲಿ ಕುಸುಮ ಅವರು ಮಗನ್ನ ತುಂಬಾ ಆತಿಥ್ಯ ಕೊಡ್ತಿದ್ದಾರೆ. ಜೊತೆಗೆ ಕೂರಿಸಿ, ಹೇಗಿದೆ ಮಗನೆ, ನನಗೆ ಗೊತ್ತಿತ್ತು ಮಗನೆ ನಿನ್ಗೆ ಒಂದಿನ ಕೂಡ ನಮ್ಮನ್ನು ಬಿಟ್ಟಿರೋಕ್ಕಾಗೋದಿಲ್ಲ ಅಂತ, ನಿನ್ಗೆ ಗೊತ್ತಾಗುತ್ತೆ ಶ್ರೇಷ್ಠ ಬಂಡವಾಳ, ಅವಳು ಯಾವುದೇ ಕಾರಣಕ್ಕೂ ನಿನಗೆ ಸರಿಯಾದ ಜೋಡಿ ಅಲ್ಲ, ನಿನಗೆ ಸರಿಯಾದ ಜೋಡಿನೇ ಭಾಗ್ಯ, ಅದು ನಿಂಗೆ ಅರ್ಥ ಆಗುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂತ ಕುಸುಮ ಅವರು ಹೇಳ್ತಿದ್ದಾಗೆ ಆಲ್ರೆಡಿ ತಾಂಡವ್ ಕೋಪ ಮಾಡ್ಕೋತಿದ್ದಾರೆ. ಅತ್ತ ಕಡೆ ತನ್ವಿ ಮತ್ತು ತನ್ವೈಗೂ ಕೂಡ ತುಂಬಾ ಶಾಕ್ ಆಗ್ತದೆ. ನಿಜವಾಗ್ಲೂ ಅಪ್ಪ ನಾವು ಬೇಡ ಅಂತ ಹೋದವರು ಇವತ್ತು ಮತ್ತೆ ವಾಪಸ್ ಬಂದಿದ್ದಾರೆ, ಈ ವಿಷಯ ಮೊದಲು ನಾವು ತಾತಂಗೆ ಹೇಳಬೇಕು ಅಂತ ತಾತನ ಹತ್ರ ಕೊಡ್ತಾ ಇದ್ರೆ, ಈ ಕಡೆ ಪೂಜಾ ಸುಂದರಿ ಏನಿದು ನಿಜಾನ ಸುಳ್ಳ ನಂಬೋಕಾಗ್ತಿಲ್ವಲ್ಲ ಅಂತ ಅನ್ಕೋತಿದ್ದಾರೆ. ಆ ಕಡೆ ತಾತನ ಹತ್ರ ಹೋಗಿದೆ, ತಾತ ನಿಂಗೊಂದು ಸರ್ಪ್ರೈಸ್ ಇದೆ ಬನ್ನಿ ಅಂತ ಕರೀತಿದ್ದಾರೆ. ಏನು ಎಂತು ಅಂದಾಗ ಅಲ್ಲಿ ಅಪ್ಪ ಮತ್ತೆ ಬಂದಿದ್ದಾರೆ ಅಂತ ಹೇಳ್ತಾರೆ. ನಂಬೋಕಾಗೋದಿಲ್ಲ ಅಲ್ಲಿ ಧರ್ಮ ಅಂಕಲ್ಗೂ ಕೂಡ, ಬಟ್ ಇಲ್ಲಿ ನಿಜವಾಗ್ಲೂ ಹೇಳ್ತಿದ್ದೀವಿ, ಪಪ್ಪ ವಾಪಸ್ ನಮ್ಮ ಮನೆಗೆ ಬಂದಿದ್ದಾರೆ ಲಗೇಜ್ ಸಮೇತ ಅಂತ ಹೇಳಿ ಅಪ್ಪನೂ ಕೂಡ ಕರ್ಕೊಂಡು ಬರ್ತಾರೆ. ನಂತರ ಈ ಕಡೆ ತಾಂಡವಂತೂ ಏನಮ್ಮ ಮಾತಾಡ್ತಿದ್ಯಾ, ನನ್ನ ಬದುಕು ಈ ರೀತಿ ಆಗೋದಕ್ಕೆ ಕಾರಣನೇ ಈ ಭಾಗ್ಯನ ಮದುವೆ ಆದಾಗಿಂದಾನೆ ಇಷ್ಟೆಲ್ಲ ನಡೀತಿರೋದು.
ಇಲ್ಲ ಅಂತಿದ್ರೆ ನಾವೆಲ್ಲ ಚೆನ್ನಾಗೇ ಇರ್ತಿದ್ವಿ ಅಂದಾಗ ಈ ಕಡೆ ಭಾಗ್ಯ ಟ್ರಿಗರ್ ಆಗ್ತಾರೆ. ಏನು ಮಾತಾಡ್ತಿದ್ರ, ನನ್ನಿಂದ ಇಷ್ಟೆಲ್ಲ ಆಯಿತು ಅಂತಿದ್ರೆ ಅಂತಿದ್ದಾಗೆ ಈ ಕಡೆ ಅಪ್ಪ ಬರ್ತಾರೆ. ಅಪ್ಪ ಬರ್ತಿದ್ದಾಗೆ ಏನಿದು ತಾಂಡವ್, ಏನಿದು ಹೊಸ ನಾಟಕ, ಮನೆ ಬಿಟ್ಟು ಹೋಗಿ ನಾವು ಯಾರು ಬೇಡ ಅಂತ ಹೋದವನು ಈಗ ಯಾಕೆ ಮತ್ತೆ ವಾಪಸ್ ಬಂದಿದ್ಯಾ ಅಂತ ಹೇಳ್ತಿದ್ದಾಗ ಈ ಕಡೆ ತಾಂಡವ್ ದೊಡ್ಡ ಮಹಾ ನಾಟಕನೇ ಆಡ್ತಿದ್ದಾರೆ. ಈ ಕಡೆ ಅಪ್ಪನ ಕಾಲ್ಗೆ ಅಷ್ಟಾಂಗ ನಮಸ್ಕಾರನೇ ಹಾಕ್ಬಿಡ್ತಾರೆ. ಅಪ್ಪ ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ, ನಿಜವಾಗ್ಲೂ ಕೂಡ ನನಗೆ ನಿಮ್ಮನ್ನು ಬಿಟ್ಟು ಒಂದಿನ ಕೂಡ ಇರೋಕ್ಕಾಗಲಿಲ್ಲ. ನಿಮ್ಮನ್ನು ಬಿಟ್ಟು ನಾನು ಹೇಗಿರಲಿ, ನಾನು ನಿಮ್ಮನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ. ಅಂಥದ್ದಾಗೆ ನೀನು ಎಷ್ಟು ನಮ್ಮನೆ ಇಷ್ಟಪಡ್ತೀಯ, ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಅಂತ ಎಲ್ಲ ಕೂಡ ನಮಗೆ ಗೊತ್ತಿದೆ. ಈ ನಾಟಕ ಮಾಡಬೇಡ, ಯಾಕೆ ಬಂದಿದ್ದು ಹೇಳು ಅಂತ ಹೇಳ್ತಿದ್ರೆ, ಏನಪ್ಪ ನೀವು ಈ ರೀತಿ ಮಾತಾಡ್ತಿದ್ರಲ್ಲ, ನಂಗೆ ಅಪ್ಪ ಅಮ್ಮನೂ ಪ್ರೀತಿ ಇಲ್ವಾ ಅಂತ ಹೇಳ್ತಿದ್ರೆ, ಅವತ್ತು ಯಾಕೆ ಹೋಗಬೇಕಾಗಿತ್ತು ಅಂತ ಕೇಳ್ತಿದ್ದಾರೆ. ಅವತ್ತು ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋದ, ನನ್ನ ಕೋಪ ಇರೋದು ಆ ಭಾಗ್ಯ ಮೇಲೆ, ಆ ಭಾಗ್ಯ ನನ್ನ ಬದುಕಿಗೆ ಬಂದಿರೋದ್ರಿಂದನೇ ಇಷ್ಟೆಲ್ಲ ಆಗ್ತಿರೋದು ಅಂತಾನೆ ಹೇಳ್ತಿದ್ದಾರೆ. ಈಗಲೂ ಕೂಡ ಭಾಗ್ಯ ಮೇಲೆ ಇನ್ನೂ ಕೂಡ ಸಿಟ್ಟಿದೆ. ಜೊತೆಗೆ ಈ ಕಡೆ ಕುಸುಮ ಅವ್ರು ಕೂಡ ಯಾಕೆ ಮಾತೆಲ್ಲ, ನನ್ನ ಮಗ ವಾಪಸ್ ಬಂದ, ಅವನಿಗೆ ಸತ್ಯದ ಅರಿವಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಈ ಕಡೆ ತಾಂಡವಂತೂ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಿಜ ಹೇಳಬೇಕು ಅಂದರೆ ಇವತ್ತು ನಾನು ಈ ಸ್ಥಿತಿಲಿದ್ದೀನಿ, ಒಂದು ದೊಡ್ಡ ಕೆಲಸದಲ್ಲಿದ್ದೀನಿ, ಇಷ್ಟು ಸ್ಯಾಲ್ರಿ ತಗೋತಾ ಇದ್ದೀನಿ, ಜೊತೆಗೆ ಇಂಥ ಒಂದು ಮನೆ ಕಟ್ಟಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣನೇ ನೀವು ಅಂತ ಹೇಳ್ತಿದ್ದಾರೆ. ಈ ಕಡೆ ಪೂಜಾ ಅಂತೂ ನಾನು ಯಾವುದೇ ಕಾರಣಕ್ಕೂ ಈ ಮಾತನ್ನು ನಂಬೋದಿಲ್ಲ, ಇದೆಲ್ಲವೂ ಕೂಡ ಎಷ್ಟು ದಿನ ಇಂಥ ನಾಟಕ ನೋಡಿಲ್ಲ ಅಂತಿದ್ರೆ, ಈ ಕಡೆ ಭಾಗ್ಯ ಕೂಡ ಎಷ್ಟು ದಿನ ಈ ಡ್ರಾಮಾ ನಾನು ಕೂಡ ನೋಡಿಲ್ಲ, ಇವರನ್ನ ನಂಬೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಧರ್ಮ ಅಂಕಲ್ ಕೂಡ ಹೌದು, ನನ್ನ ಸೊಸೆ ಹೇಳೋ ಮಾತನ್ನ ನಾನು ನಂಬ್ತೀನಿ ಅಂತಾರೆ. ಬಟ್ ಇಲ್ಲಿ ಕುಸುಮ ಮತ್ತು ಸುನಂದ ಮಾತ್ರ ಇಬ್ಬರು ಕೂಡ ತಾಂಡವ್ ಪರನೇ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅತ್ತ ಕಡೆ ಶ್ರೇಷ್ಠ ಕಾಂಟಿನೆಂಟಲ್ ಡಿಶ್ನ ರೆಡಿ ಮಾಡಿದ್ದೆ, ತಾಂಡವ್ಗೋಸ್ಕರ ವೇಚ್ ಮಾಡ್ತಿದ್ದಾಳೆ. ತುಂಬ ಸಖತ್ತಾಗಿದೆ, ಒಂದಿನಾದ್ರೂ ಭಾಗ್ಯ ಇಂಥ ಡಿಶ್ ಮಾಡಿಕೊಟ್ಟಿದ್ದಾಳೆ. ಮಾಡರ್ನ್ ಆ ತಾಂಡವ್ಗೆ ನನ್ನಂಥ ಎಜುಕೇಟೆಡ್ ಶ್ರೇಷ್ಠನೇ ಸರಿಯಾದ ಜೋಡಿ. ಆ ಭಾಗ್ಯಗೆ ಅನ್ನ ಸಾರು ಪಲ್ಯ ಮಾಡೋಷ್ಟರಲ್ಲೇ ಸಾಕಾಗಿ ಹೋಗುತ್ತೆ, ಈ ಪ್ರೆಸೆಂಟೇಷನ್ ಎಲ್ಲ ಅವಳಿಂದ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ತಾಂಡವ್ಗೋಸ್ಕರ ವೇಟ್ ಮಾಡ್ತಿದ್ದಾಳೆ. ಬಟ್ ತಾಂಡವ್ ಆಲ್ರೆಡಿ ತನ್ನ ಮನೆಗೆ ಲಗೇಜ್ ಸಮೇತ ಹೋಗಿದ್ದಾಗಿದೆ. ಈ ಒಂದು ವಿಷಯ ಇನ್ನೂ ಕೂಡ ಶ್ರೇಷ್ಠಗೆ ಗೊತ್ತಿಲ್ಲ. ಆ ಕಡೆ ತಾಂಡವ್ ಯಾವ ನಾಟಕ ಮಾಡೋದಕ್ಕೆ ಹೋಗಿದ್ದಾರೆ ಅನ್ನೋದು ಎಲ್ಲರ ತಲೆಯಲ್ಲೂ ಕೂಡ ನಿಜವಾಗ್ಲೂ ಹುಳ ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಈ ಕಡೆ ತಾಂಡವ್ ನಿಜವಾಗ್ಲೂ ಇವತ್ತು ನನ್ನ ಸ್ಥಿತಿಗೆ ನೀವೇ ಕಾರಣ, ಅಂದಮೇಲೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಧರ್ಮ ಕರ್ತವ್ಯ. ನಾನಿಲ್ಲಿಗೆ ಮತ್ತೆ ವಾಪಸ್ ಬಂದಿರೋದಕ್ಕೆ ಕಾರಣ ನನ್ನದೊಂದಷ್ಟು ಜವಾಬ್ದಾರಿಗಳಿದ್ದಾವೆ. ಆ ಜವಾಬ್ದಾರಿಗಳನ್ನೆಲ್ಲ ಕೂಡ ನಾನು ಸರಿಯಾಗಿ ನಿರ್ವಹಿಸಬೇಕು, ನನ್ನ ಅಪ್ಪ ಅಮ್ಮನ ನೋಡ್ಕೋಬೇಕು. ಆ ಒಂದು ಜವಾಬ್ದಾರಿ ನಿರ್ವಹಿಸೋಕ್ಕೋಸ್ಕರನೇ ನಾನು ಮತ್ತೆ ವಾಪಸ್ ಮನೆಗೆ ಬಂದಿರೋದೇ ಹೊರತು ಇನ್ನು ಯಾವುದೇ ರೀಸನ್ಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಿಜವಾಗ್ಲೂ ತಾಂಡವ್ ಮನೆಗೆ ಯಾಕೆ ವಾಪಸ್ ಆಗಿರ್ಬೋದು? ಖಂಡಿತವಾಗ್ಲೂ ಅಪ್ಪ ಅಮ್ಮನಿಂದ ಭಾಗ್ಯನ ದೂರ ಮಾಡೋ ಒಂದೇ ರೀಸನ್ಗೆ ಮನೆಗೆ ವಾಪಸ್ ಬಂದಿರೋ ಸಾಧ್ಯತೆ ಇದೆ. ಜೊತೆಗೆ ಅತ್ತ ಕಡೆ ಶ್ರೇಷ್ಠ ಒಂದೇ ದಿನದಲ್ಲಿ ಇಲ್ಲಿ ತಾಂಡವ್ಗೆ ಹೋಟೆಲ್ ಊಟ ತೋರಿಸಿದ್ರೆ ಶ್ರೇಷ್ಠ ಸವಾಸ ಸಾಕು ಅನ್ನುವ ಹಾಗೆ ಆಗಿರ್ಲೂ ಕೂಡ ಬಹುದು. ಅಥವಾ ಇಲ್ಲಿ ತಾಂಡವ್ ಶ್ರೇಷ್ಠನೂ ಕೂಡ ಬಿಡದೆ ಅಪ್ಪ ಅಮ್ಮನೂ ಕೂಡ ಬಿಡದೆ ಇನ್ನೇನೋ ಮಹಾನ್ ಪ್ಲ್ಯಾನನ್ನು ಮಾಡಿ ಭಾಗ್ಯನ ಮನೆಯಿಂದ ಹೊರಗಡೆ ತರೋ ಪ್ಲ್ಯಾನ್ ಕೂಡ ಆಗಿರ್ಬೋದು. ಇದೆಲ್ಲದರ ನಡುವೆ ಕಾರ್ ಮನೆಗೆ ಬರುವ ಒಂದು ಸಮಯ ಬಂದೇ ಬಿಡ್ತು. ಜೊತೆಗೆ ಇದರ ಜೊತೆಗೆ ಭಾಗ್ಯ ಮೇಲೆ ಜಾಸ್ತಿ ಬರ್ಡನ್ ಕೂಡ ಆಗ್ತದೆ. ಇದರ ನಡುವೆ ತನ್ವಿನ ಕೂಡ ಕೋರ್ಸಿಗೆ ಸೇರಿಸಬೇಕಾಗಿದೆ. ಯಾವ ಒಂದು ಮಹಾನ್ ನಾಟಕಕ್ಕೆ ದಾರಿ ಮಾಡಿಕೊಡುತ್ತೆ ತಾಂಡವ್ನ ಈ ನಾಟಕ ಅನ್ನೋದನ್ನು ನೋಡಬೇಕಾಗಿದೆ.